ಕೂದಲಿಗೆ ಹಚ್ಕೋಬೇಕು. ಸೊ ಯಾರಿಗ್ರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇತ್ತಂದ್ರೆ ಇದು ಹಚ್ಕೋದ್ರಿಂದ ಡ್ಯಾಂಡ್ರಫ್ ಹೋಗ್ತಾವ. ಬಟ್ ನಾವ್ರೆ ಫುಲ್ 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 ಖುಷಿಯಾಗಿದ್ದೆ ನೋಡಿ ಚುಟ್ಟಿ ಇದ್ದಿದ್ದು ಸಲ. ಏನಮ್ಮ ಜೋಳ ಸೋಸ್ಲತ್ತಿ? ಇದ್ರಾಗ ನಾವು ನೀರು ಹಾಕಿ ಇಡ್ತೀವಿ ಗುಬ್ಬಿ ಇಲ್ಲಾಂದ್ರೆ ಸುಂದರ ಚುಟ್ಟಿ. ನಮ್ದು ಉತ್ತರ ಕರ್ನಾಟಕ ಫೇಮಸ್ ಅದ ನೋಡ್ರಿ ಸುಸ್ಲಾ. ಒಂದು ಸ್ವಲ್ಪ ಮಂದಿ ಸುಸ್ಲಾ ಅಂತ ಹೇಳ್ತಾರ, ಒಗ್ಗರಣಿ ಅಂತ ಹೇಳ್ತಾರ. ಒಬ್ಬೋ ನಮ್ಮ ಕಲ್ಲುಬರಿಗೆ ಬಿಸಿಲು ನೋಡ್ರಿ ಈಗ ಎಷ್ಟದ. ಹೊರಗೆ ಬಂದರೆ ಸಾಕು ಕಣ್ಣು ಇದಲ್ಲತ್ತದ. ಇಲ್ಲ ಒಮ್ಮೆ ಜೋಳ ಸೋಸ್ಕೊತ ಹಸಿರು ಮಾಡ್ಕೊಂಡು ಕೂತಾರ ನೋಡ್ರಿ ಇಲ್ಲಿ ಅವಾಗೇ ಕೂತಾರ. ಈಗ ಸ್ಟಾರ್ಟ್ ಮಾಡಿ ವ್ಲಾಗ್. ನೀರೆಲ್ಲ ಏನಮ್ಮ ಜೋಳ ಸೋಸ್ಲತ್ತಿ? ಹೆಂಗೆ ಬಿಸ್ಲಾಗ ಕೂತಿದ್ರೆ ಕೆಳಗೆ ಏನ್ರಿ ಹಾಕೋಬೇಕಿನ್ನ ಬಿಸಿಲು ನೋಡ್ರಿ ಎಷ್ಟು ಕಡಕ್ಕದ ಬಿಸಿಲ. ಇದ್ರಾಗ ನಾವು ನೀರು ಹಾಕಿ ಇಡ್ತೀವಿ ಗುಬ್ಬಿ ಇಲ್ಲಾಂದ್ರೆ ಏನಾರೇ ಏನಂತಾರೆ ಬರ್ಡ್ಸ್ ಬರ್ತಾವಲ್ಲ ಪಕ್ಷಿಗಳು, ಅದಕ್ಕೆ ನೀರು ಕುಡಿಲಾಕ. ಯಾವಾಗ ಭೀ ನಾವು ಆಗ ಅಲ್ಸಿಗೆ ಹಾಕ್ತೀವಿ ಅಲ್ಲಿಗೆ. ಅಲ್ಸಿಗೆ ಹಾಕ್ತೀವಿ, ಇಲ್ಲಿಟ್ಟಿವಿ. ಯಾಕಂದ್ರೆ ಮತ್ತೆ ಸ್ವಲ್ಪ ದೂರ ಆಗ್ತದ, ಇದು ಮನೆ ಹತ್ರ ಆಗ್ತಾವಲ್ಲ ಬರಲ್ಲ ಅಂತ ನೋಡ್ರಿ. ಇದು ಭೀ ಆಲೋವೆರಾ ಗಿಡ ಪ್ಲಾಂಟ್ ಹೆಂಗಾಗ್ಯದ. ಇದು ದಿನ ನೀರು ಹಾಕ್ತದೆ ಅಂದ್ರೆ ಭೀ ನೋಡ್ರಿ. ಇವೆಲ್ಲ ಆಯುರ್ವೇದಿಕ್ ಮೆಡಿಸನ್ಗಳನ್ನ ಮನೆಗೆ ಅಂದ್ರೆ ಭೀ ನಾವು ಒಂದಿನ ಭೀ ಸ್ಕಿನ್ನಿಗೆ ಹಚ್ಕೊಂಡಿಲ್ಲ ಸುಳ್ಳ್ಯಾಕಂದು ಹಚ್ಕೋಬೇಕಂತೀನಿ. ಇದು ತಲೆಗೆ ಹಚ್ಕೋಬೇಕು ನೋಡ್ರಿ, ಇದು ಕೂದಲಿಗೆ ಹಚ್ಕೋಬೇಕು. ಸೊ ಯಾರಿಗ್ರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇತ್ತಂದ್ರೆ ಇದು ಹಚ್ಕೋದ್ರಿಂದ ಡ್ಯಾಂಡ್ರಫ್ ಹೋಗ್ತಾವ. ಹಾಗೆ ಸಿಲ್ಕ್ ಆಗ್ತಾವ ಹೇರ್. ಮುಖಕ್ಕೆ ಹಚ್ಕೊಂಡ್ರೆ ಪಿಂಪಲ್ಸ್ ಎಲ್ಲ ಹೋಗ್ತಾವ. ಬಿಸಿಲ ಎಷ್ಟದ. ಇಲ್ಲೊಂದು ರೋಸ್ ಅಲತ್ತದ ಸಿ ಕ್ಯೂಟ್. ಇನ್ನು ಮೊಗ್ಗದ. ಆಯಿತು ಇನ್ನೊಂದು ಸ್ವಲ್ಪ ಏನೋ. ಏನಮ್ಮ ಬಿಸಿಲು ನೋಡಿ ಎಷ್ಟದ. ಎಷ್ಟು ಕಡಕ್ ಬಿಸಿಲು. ಸೊ ಇವೆಲ್ಲ ಬೆಳಗ್ಗೆನೇ ನೀರು ಹಾಕ್ಯಾರ ನೋಡ್ರಿ ನಮ್ಮಪ್ಪ. ಇದಕ್ಕೆಲ್ಲ ಗಿಡಕ್ಕೆಲ್ಲ ನೀರು ಹಾಕ್ತಾರ. ಅವ್ರು ದಿನ 3-4 ಟೈಮ್ ಹಾಕ್ತಾರೆ, ಬೆಳಗ್ಗೆ ಸಂಜೆಗೆ ಮಧ್ಯಾಹ್ನ. ಈ ಬಿಸಿಲಿಗೆ ಎಲ್ಲ ಗಿಡಗಳಿಗೆ ಹಿಂಗೆಲ್ಲ ಪ್ಲಾಂಟ್ಸ್ಗಳಿಗೆ ನೀರು ಹಾಕ್ಬೇಕು ನೋಡ್ರಿ. ಇಲ್ಲಿ ನಮ್ಮ ತಂಗಿ ಸುಂದ್ರ ಕುಂತಾಳ. ಏನು ಮಾಡತ್ತಿ ತಂಗಿ ಸುಂದ್ರ? ಏನಿಲ್ಲ. ಯಾಕೆ ಏನಿಲ್ಲ? ಸುಟ್ಟಿ ಅದ ಜರ ಖುಷಿನೇ ಆಗಿರು. ಜರ ಮಾರಿ ನೋಡಿ ಹೆಂಗೆ ಮಾಡಿರಿ. ಒಂದು ಸ್ಟೆಪ್ ಹಾಕಿ ಜರ ಸುಟ್ಟಿ ಇದ್ದಿದ್ದು. ಚುಟ್ಟಿ 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 ಜರ ಈಗ ಆಕೆ ಒಂದು ಸ್ವಲ್ಪ ಆರಾಮಿಲ್ರಿ, ಅದಕ್ಕೆ ಹಂಗೆ ಕೂತಾಳ. ಬಟ್ ನಾವ್ರೆ ಫುಲ್ 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 ಖುಷಿಯಾಗಿದ್ದೀನಿ ನೋಡ್ರಿ ಚುಟ್ಟಿ ಇದ್ದಿದ್ದು ಸಲ. ಇಲ್ಲಿ ಬೇಳದ ಇವತ್ತು ಅದ್ರೊಳಗೆ ಲೇಟ್ ಮಾಡಿರ್ತೀನಿ. ಫುಲ್ 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 ಖುಷಿ ಅಲ್ಲತ್ತದ ನನಗೆ ಚುಟ್ಟಿ ಇದ್ದಿದ್ದಕ್ಕೆ. ಯಪ್ಪ ಏನು ಕೇಳ್ತಿ, ಭಾಳ ಅಂದ್ರೆ ಭಾಳ ದಿನದಿಂದ ವೇಟ್ ಮಾಡ್ತಿದ್ದೆ ನಾನು ಚುಟ್ಟಿ ಸಲಕಂತೂ. ಇದು ಫೈನಲಿ ಡಿಬೋ ಸಾಂಗ್ ಹತ್ತಿದ್ದೆ. ಯಾವ್ದ್ರ ಪ್ಲೇನ್ ಐತೆ ಚಾನಲ್ ಹಚ್ತೀನಿ ಉದಯ್ ಮ್ಯೂಸಿಕ್. ಸೊ ಇಷ್ಟು ದಿನದಿಂದ ವೇಟ್ ಮಾಡ್ತಿದ್ದೆ ಚುಟ್ಟಿ ಅಂತ. ಫೈನಲಿ ಅಂತ ಇಂಥ ಚುಟ್ಟಿ ಬಂತು. ಇಷ್ಟು ಖುಷಿಯಾಗಿದ್ದೀನಿ ನಾ. ಬೆಳಗ್ಗೆ ಹಿಡ್ದು ಎಲ್ರಿಗೂ ಇರಿಟೇಷನ್ ಮಾಡ್ತೀನಿ ಚುಟ್ಟಿ 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 ಅಂತ. ಸುಂದ್ರು ಗಾಡ್ ಬಾ ಬಿಸಿಲು ನೋಡ್ರಿ. ಸ್ಕೂಲ್ ಸಲಗಂತ ನಮ್ಗೆ ನಾಷ್ಟ ಏನಿರಲ್ಲ, ಅದಕ್ಕೆ ಈಗ ಏನು ಮಾಡೋ ಸುಸ್ಲಾ ಮಿರ್ಚಿ ಮಾಡಿ. ವಾವ್, ಸುಸ್ಲಾ ಮತ್ತು ಮಿರ್ಚಿ ಮಾಡಲಿ. ಎಸ್ ಕಮಾನ್. ನಮ್ಮ ಮಮ್ಮಿಗೆ ನನಗೊಂದು ಕೆಲಸ ಕೊಟ್ಟ ನೋಡ್ರಿ ನಾಷ್ಟ ಮಾಡ್ಬೇಕಂತ. ಸುಸ್ಲಾ ಮತ್ತು ಮಿರ್ಚಿ. ಯಾಕಂದ್ರೆ ನಾಷ್ಟ ಮಾಡಲ್ಲ ಅವ್ರು, ನಾಷ್ಟ ಮಾಡಲ್ಲ, ಡೈರೆಕ್ಟ್ ಊಟ. ಯಾಕಂದ್ರೆ ನಾವು ಸ್ಕೂಲಿಗೆ ಹೋಟೆಲ್ ಅಡುಗೆ ಮಾಡಿರ್ತಾರಲ್ಲ, ಸೊ ನಾಷ್ಟ ಮಾಡ್ಕೊಂಬಲ್ಲ, ಅವ್ರು ಡೈರೆಕ್ಟ್ ಊಟನೇ ಮಾಡ್ತಾರೆ. ಸೊ ಇವತ್ತು ಮನೆಗೆ ಇದ್ದೀವಲ್ಲ ಚುಟ್ಟಿದಾಗ ಏನಾರ ನಾಷ್ಟ ಮಾಡ್ಬೇಕು. ಅದ್ರೊಳಗೆ ನಾವು ಮಮ್ಮಿ ಇವತ್ತು ಭಾಳ ದಿನ ಬೇಗ ಸುಸ್ಲಾ ಮಾಡಲ್ಲತ್ತಾರ. ಇನ್ನೊಂದು ಪಿಂಪಲ್ ನೋಡ್ರಿ ಹಿಂಗೆ. ದಿನ ಸ್ಕೂಲಿಗೆ ಹೋಗಿ ಬಂದು ನಾ ಫೇಸ್ ವಾಶ್ ಮಾಡಲ್ಲ, ಅದ್ರದ್ದು ನೋಡ್ರಿ ಇದು. ಫೇಸ್ ವಾಶ್ ಮಾಡ್ಕೊಂಬಲ್ಲ ಹಿಂಗಾತು. ಸೊ ಅದಕ್ಕೆ ಫೇಸ್ ವಾಶ್ ಮಾಡ್ಕೋಬೇಕು. ಅದಕ್ಕೆ ಎಲ್ಲ ಡಸ್ಟ್ ಅದೆಲ್ಲ ಇರ್ತದಲ್ಲ ಮುಖಕ್ಕೆಲ್ಲ ಹತ್ತದ. ಅದ್ರ ಬೆಳಗ್ಗೆಯಿಂದ ಪೂರ್ತಿ ನೆಕ್ಸ್ಟ್ ಡೇ ಅಂತಂದ್ರೆ ಮತ್ತು ಮಾರಿ ಎಲ್ಲ ಹೊಲ್ಸಾಗಿರ್ತದೆ. ಇದು ಒಂದೇ ಅದ ಪಿಂಪಲ್, ಮತ್ತು ಏನಿಲ್ಲ. ಸೊ ಇವಾಗ ಇಲ್ಲಿ ನಾಷ್ಟ ಸಲಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ನೋಡ್ರಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಟಮಾಟ ಎಲ್ಲ ದೊಡ್ಡ ತೊಗೊಂಡಿನಿ. ಉಳ್ಳಾಗಡ್ಡಿ 2, ಟಮಾಟ 1, ಮತ್ತು ಇಲ್ಲಿ ಮೆಣಸಿನ್ಕಾಯಿ ಮತ್ತು ಕರಿಪತ್ತ, ಕೊರಿಯಾಂಡರ್ ಮತ್ತು ಕರಿ ಲೀವ್ಸ್. ಇದು ಕರಿಪತ್ತ, ಇದು ಕೊತ್ತಂಬರಿ. ಸೊ ಇಷ್ಟೆಲ್ಲ ತೊಗೊಂಡಿನಿ. ಇದೆಲ್ಲ ಕಟ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ತೀನಂತ. ವಾ ಇಷ್ಟ ದಾಸಪ್ಪ ನೋಡ್ರಿ.
ಮತ್ತು ಕಟ್ಟ ಮಾಡಾಗೆ ಒಂದು 5 ನಿಮಿಷ ನಿಂದ್ರವರೆಗೆ ನಂಗೆ ಪಸಿನ ಬಂದು ನಾ ಏನು ಮಾಡಿ ಇದ್ರದಾಗ ಹೊಲ್ದಾಗ ಬಂದು ಕಟ್ ಮಾಡಕ್ಕಲ್ಲ ಅನ್ನಿಸ್ತು ಬಾ ಸುಂದರ ಚುಟ್ಟಿ 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 ಹ್ಯಾಪಿ ಹಾಲಿಡೇ ಹ್ಯಾಪಿ ಹಾಲಿಡೇ. ಇದು ಚುಟ್ಟಿ ಫೀಲಿಂಗ್ ಟೀಚರ್ಸಿಗೆ ಗೊತ್ತಿರ್ತದೆ ನೋಡ್ರಿ. ಇಷ್ಟಂದ್ರೆ ಇಷ್ಟು ಖುಷಿ ಅಲ್ಲತ್ತ ನನಗ್ರಿ ಯಪ್ಪ. ಒಂದು ತಿಂಗಳು ಅಂದ್ರೆ ಸುಮ್ಮಲ್ಲ, ಗೊತ್ತದ ಇಲ್ಲ? ಡೂ ಯು ಇವನ್ ನೋ ದ್ಯಾಟ್? ಚುಟ್ಟಿ ಈಗ ಬರೀ ಚುಟ್ಟಿ ಅನ್ಕೋತಾನೆ ಕೊಡ್ತೀನಿ. ಫುಲ್ 29 ಡೇಸ್ ಚುಟ್ಟಿ 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 ಚುಟ್ಟಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡ್ಕೊಂಡೆ ನೋಡ್ರಿ. ಆಯ್ತು ಈಗ ಬಗ ಹಾಕಮಂತಾಗ ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿನಿ, ಉಳ್ಳಾಗಡ್ಡಿ, ಟಮಾಟ. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇದ್ದರೆ ಸುಸ್ಲಾ ಟೇಸ್ಟ್ ಕೊಡ್ತದ. ಸೊ ಬನ್ರಿ ಮಾಡಾವಂತ. ಸೊ ಇಲ್ಲಿ ಇಷ್ಟು ದೊಡ್ಡ ಕಡೆ ತೊಗೊಂಡು ನೋಡ್ರಿ. ಎಣ್ಣೆ ಹಾಕ್ರಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಇರ್ರಿ. ಎಣ್ಣೆ ಎಷ್ಟು ಇರ್ತದೆ ಅಷ್ಟು ಟೇಸ್ಟಿ ಬರ್ತದೆ ಸುಸ್ಲಾಗ. ಸೊ ಎಣ್ಣೆ ಕಾಯ್ಬೇಕು ನೋಡ್ರಿ, ಮಸ್ತ್ ಚಲೋ ಎಣ್ಣೆ ಕಾಯ್ಬೇಕು. ಈ ಥರ ಹಿಂಗೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋರಿ ಕಡೆ ತುಂಬ. ಹಿಂಗಂದ್ರೆ ಚಲೋ ಫ್ರೈ ಆಗ್ತಾವೆ ಇಂಗ್ರೀಡಿಯೆಂಟ್ಸ್ ನಾವೇನೇ ಫ್ರೈ ಮಾಡ್ತೀವಲ್ಲ. ಸೊ ಚಲೋ ಈ ಥರ ಹಿಂಗೆ ಎಣ್ಣೆ ಹಾಕೋಬೇಕು. ಒಂದು ಸ್ವಲ್ಪ ಹೆಚ್ಚಿಗೆ ಇರಲಿ, ಎಣ್ಣೆ ಹಾಕೊಂಡು ಚಲೋ ಎಣ್ಣೆ ಕಾಯ್ಸಕ್ಕೆ ಬಿಡ್ರಿ. ಸೊ ಒಂದು ಸರ್ತಿ ಈಗ ಹಿಂಗೆ ಈ ಥರ ಹಿಂಗೆ ಇದು ಮಾಡಿ ನೋಡ್ರಿ, ಎಣ್ಣೆ ಕಾಯ್ದದೆಲ್ಲ ಗೊತ್ತಾಗ್ತದೆ. ಸೊ ಆಮೇಲೆ ಏನು ಮಾಡಬೇಕು, ಜೀರಿಗೆ ಸಾಸಿವೆ ಹಾಕಬೇಕು. ಸೊ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ. ಇದು ಕಡೆ ಒಂದು ಸ್ವಲ್ಪ ದಪ್ಪದ, ಅದಕ್ಕೆ ಲೇಟ್ ಆಗ್ತದ್ರಿ ಕಾಯ್ಲಕ್ಕ, ಸ್ವಲ್ಪ ಕಾಯ್ತದ. ಎಸ್. ಸೊ ನೆಕ್ಸ್ಟ್ ಜೀರಿಗೆ ಹಾಕ್ರಿ. ಜೀರಿಗೆನ ಸ್ವಲ್ಪ ಹಾಕೋತೀನಿ, ನಂಗೆ ಇಷ್ಟಲ್ಲ ಜೀರಿಗೆನ ಸಾಸಿವೆ ಜೀರಿಗೆನ ತಿಂತೀನ, ಸಾಸಿವೆ ತಿನ್ನಲ್ಲ. ಸೊ ಇದು ಚಲೋ ಚಟಪಟ ಅನ್ಬೇಕು. ಹಾಗೆ ಕಲರ್ ಚೇಂಜ್ ಆಗಬೇಕು, ಅದು ಚಟಪಟ ಒಂದು ಕಲರ್ ಚೇಂಜ್ ಆಗಬೇಕು. ಸೊ ಅಲ್ಲಿ ತನಕ ಹಾಗೆ ಬಿಟ್ಬಿಡಬೇಕು. ಫ್ರೈ ಅದು ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಚಮಚದ ಏನು ಭೀ ಹಾಕ್ಬೇಕು ಹೋಗ್ಬೇಡ್ರಿ. ಈಗ ಈ ಥರ ಹಿಂಗೆ ಚಟಪಟ ಅಂತ ಸಿಡಿಬೇಕು ಚಲೋ. ಸೊ ಇದು ಚುಟ್ಟಿ ಫೀಲಿಂಗ್ ಟೀಚರ್ಸಿಗೆ ಅಷ್ಟೇ ಗೊತ್ತಿರ್ತದೆ ನೋಡ್ರಿ. ಇನ್ನೂ ಮಂದಿ ಎಲ್ಲರೂ ಹೇಳ್ಬೋದು ಏನು ಹುಚ್ಚರಗತ್ಲೆ ಮಾತಾಡೋಕೆ ಅಂತ. ಬಟ್ ಆ ಟೀಚರ್ಸಿಗೆ ಗೊತ್ತಿರ್ತದೆ ಚುಟ್ಟಿ ಫೀಲಿಂಗ್ ಏನಂತ. ಪೂರ್ತಿ ವರ್ಷದಾಗ ಒಂದೇ ಒಂದು ತಿಂಗಳು ಚುಟ್ಟಿ ಅಂತಂದ್ರೆ ಹೆಂಗೆ ಆಲಿಕ್ಕೆ ಜೀವ ಹೇಳ್ತೀನಿ. ಸೊ ಈಗ ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ತೀನಿ. ನೀವು ನೋಡಿ ಉಳ್ಳಾಗಡ್ಡಿ ಹಾಕ್ರಿ. ಬಟ್ ಮೆಣಸಿನ್ಕಾಯಿ ಹಾಕ್ದಿರಲ್ಲ ಚಲೋ ಫ್ರೈ ಆಗ್ತದಂತ. ಸೊ ದೂರ ಸರ್ಕೆಸಿನ ಹಾಕ್ರಿ, ಕೈಗೆ ಸಿಡೋ ಚಾನ್ಸಸ್ ಇರ್ತಾವೆ. ಸೊ ಎಣ್ಣೆಗ ಮೆಣಸಿನ್ಕಾಯಿ ಫಸ್ಟ್ ಫ್ರೈ ಮಾಡ್ಕೊಂಡ್ರಲ್ಲ ಚಲೋ ಫ್ರೈ ಆಗ್ತಾವೆ. ಆಮೇಲೆ ನೆಕ್ಸ್ಟ್ ಉಳ್ಳಾಗಡ್ಡಿ ಇವೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋರಿ. ಜಾಸ್ತಿ ಹಾಕೋದ್ರಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರಲ್ಲ ಅಂತ ಟೇಸ್ಟ್ ಬರ್ತದೆ. ಸೊ ಆ್ಯಕ್ಚುಲಿ ನಾ ಕೈಯಾಗ ಹಿಡಿದೆ ಮಾಡ್ತೀನಿ ಬ್ಲಾಗ. ಸ್ಟ್ಯಾಂಡ್ ಹಚ್ಚಬೇಕಂತ ಜಲ್ದಿ ಅಲ್ಲಿ ತಂದಿನ ಸ್ಟ್ಯಾಂಡ್ ತಂದು ಇಟ್ಟೀನಿ, ಬಟ್ ನನಗೆ ಹಚ್ಚೋಕ್ಕಾಗವಲ್ದು. ಸೊ ಎಲ್ಲ ಏನು ಮಾಡಿರಿ, ಫ್ರೈ ಆಗಿದ್ಮೇಲೆಲ್ಲ ಮೆಣಸಿನ್ಕಾಯಿ ಫ್ರೈ ಆಗ್ಯಾವ ನೋಡ್ರಿ ಚಲೋ. ಅದು ಆಗಿದ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಹಾಕ್ರಿ. ಉಳ್ಳಾಗಡ್ಡಿ, ಟಮಾಟ ಇವೆಲ್ಲ ಹಾಕಿ ಚಂದದಾಗ ಫ್ರೈ ಮಾಡಬೇಕು. ಗ್ಯಾಸ್ ಫಾಸ್ಟ್ ಇಡ್ರಿ, ಗ್ಯಾಸ್ ಫಾಸ್ಟ್ ಇಟ್ಟು ಮಾಡಿರಿ. ಈಗ ಈ ಥರ ಹಿಂಗೆ ಚಲೋ ಬಗಾರ್ ಕೂಡ್ತದ, ಸ್ಮೆಲ್ ಭೀ ಘಮ ಅಂತ ಬರ್ತದೆ. ಸೊ ಗ್ಯಾಸ್ ಫಾಸ್ಟ್ ಇಟ್ಕಿಸಿನೇ ಮಾಡಿರಿ, ಚಲೋ ಅನ್ನಿಸ್ತದೆ. ಸೊ ಬಗಾರ್ ಚಲೋ ಕೂಡ್ತದೆ, ಚಲೋ ಅನ್ನಿಸ್ತು ಏನು ಬಗಾರ್ ಚಲೋ ಕೂಡ್ತದೆ. ಸೊ ಇದು ನಮ್ದು ಉತ್ತರ ಕರ್ನಾಟಕ ಫೇಮಸ್ ಅದ ನೋಡಿರಿ ಸುಸ್ಲಾ. ಒಂದು ಸ್ವಲ್ಪ ಮಂದಿ ಸುಸ್ಲಾ ಅಂತ ಹೇಳ್ತಾರೆ, ಒಗ್ಗರಣೆ ಅಂತ ಹೇಳ್ತಾರೆ, ಮತ್ತು ಅಳ್ಳಿನ ಸುಸ್ಲಾ ಅಂತ ಹೇಳ್ತಾರೆ. ಬಿದರ್ ಸೈಡ್ ಅಳ್ಳಿನ ಸುಸ್ಲಾ ಅಂತ ಹೇಳ್ತಾರೆ. ನಮ್ಮ ಕಡೆಯರೇ ನಾವು ಸುಸ್ಲಾ ಅಂತ ಹೇಳ್ತೀವಿ. ಒಂದು ಸ್ವಲ್ಪ ಮಂದಿ ಮಂಡಕ್ಕಿ ಅಂತ ಹೇಳ್ತಾರೆ, ಬಟ್ ನಾವ್ರೆ ಅದು ಹೇಳಲ್ಲ, ನಾವು ಸುಸ್ಲಾ ಅಂತ ಹೇಳ್ತೀವಿ. ಎಲ್ಲರ ಕಡೆ ಒಂದೊಂದು ಊರ ಕಡೆ ಒಂದೊಂದು ಹೇಳ್ತಾರೆ, ಬಟ್ ಟೇಸ್ಟ್ ಇರೋದಾರೆ ಸೇಮೇ ಅದ. ಚಲೋ ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಆಗತ್ತನ ನಾ ಏನು ಮಾಡ್ತೀನಿ ಇಲ್ಲಿ, ಇದು ಪುಟಾಣಿ. ಸೊ ಪುಟಾಣಿ ಭೀ ಹಾಕಬೇಕಲ್ಲ ಪೌಡರ್. ಇದು ಒಂದು ಸ್ವಲ್ಪ ಔಡೋ ಸೋಡಾ ರುಬ್ಕೊಂಡು ಮಿಕ್ಸಿ ಗ್ರೈಂಡರ್ ಮಾಡ್ಕೊಂಡು ಬರ್ತೀನಿ. ಈಗ ಈ ಥರ ಹಿಂಗೆ ಔಡೋ ಸೋಡಾ ರುಬ್ಕೋಬೇಕು ನೋಡ್ರಿ. ಜಾಸ್ತಿ ಪೂರ್ತಿ ಹಿಂಗೆ ಪೌಡರ್ ಗತ್ಲೆ ಎಲ್ಲ ಸುಮ್ಮ ಔಡೋ ಸೋಡಾ. ಅದಕ್ಕೆ ಬ್ಯಾಗದು ಬರಾಟಿ ಮೇಲೆ ಚಲೋ ಟೇಸ್ಟ್ ಕೊಡ್ತದೆ. ಅದಕ್ಕೆ ಏನು ಮಾಡ್ಬೇಕು ಗೊತ್ತು, ನಾವು ಪುಟಾಣಿ ಭೀ ಹಾಕ್ತೀವಲ್ಲ ಪೌಡರ್, ಅದಕ್ಕೆ ನಾ ಎಣ್ಣೆ ಜಾಸ್ತಿ ಹಾಕೋತೀನಿ. ಆಮೇಲೆ ಸುಸ್ಲಾ ಹಾಕಿದ್ಮೇಲೆ ಮತ್ತು ಪುಟಾಣಿ ಹಾಕಿದ್ಮೇಲೆಲ್ಲ ಅದು ಎಣ್ಣೆ ಎಲ್ಲ ಫುಲ್ ಅಬ್ಸರ್ವ್ ಆಗ್ತದೆ, ಒಳಗೆಲ್ಲ ಇದು ಆಗ್ತದಲ್ಲ ಕಮ್ಮಿ ಆಗ್ತದೆ ನೋಡ್ರಿ ನೀವು. ಅದಕ್ಕೆ ಏನು ಮಾಡ್ಬೇಕು, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋರಿ. ಅगर ನಿಮ್ಮ ಪುಟಾಣಿ ಹಾಕೋದಿಲ್ಲ ಅಂತಂದ್ರೆ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೋದು. ಅगर ಪುಟಾಣಿ ಪೌಡ್ರ್ ಹಾಕ್ಲತ್ತೀರಿ ಅಂತ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋರಿ. ಸೊ ನೋಡ್ರಿ ಇವಾಗ ಇಲ್ಲಿ ಚಲೋ ಫ್ರೈ ಆಗ್ಯದಲ್ಲ, ಈ ಥರ ಹಿಂಗೆ ಚಲೋ ಎಣ್ಣೆ ಫ್ರೈ ಆಗಬೇಕು. ಅದು ಆಗಿದ್ಮೇಲೆ ಕರಿಪತ್ತ ಫ್ರೆಶ್ ಅದ,
ಸೊ ಇದು ಭೀ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋರಿ. ಸೊ ಇಲ್ಲಿ ಕರಿಪತ್ತ ಭೀ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೆ, ಅದು ಭೀ ಒಂದು ಸ್ವಲ್ಪ ಹಾಕಿರಿ. ಕರಿಪತ್ತ ಈಗ ಹಾಕ್ತೀರಿ ಅಂತ ಹಾಕಿರಿ, ಕರಿಪತ್ತನೇ ಹಾಕಿ ನೋಡೋಣ. ಕೊತ್ತಂಬರಿ ಇಲ್ಲಾಂದ್ರೆ ಆಮೇಲೆ ಭೀ ಹಾಕಿರಿ ಸುಸ್ಲ ಹಾಕಿದ್ಮೇಲೆ. ವಾವ್ ಚಲೋ ಮಾಡಿ ಚಲೋ ಆವಾಜ್ ಹೊಂಟದ, ಚಲೋ ಕರಿಪತ್ತ ಅದ್ರದ್ದೆಲ್ಲ ಸ್ಮೆಲ್ ಚಲೋ ಹೊಂಟದ. ಸೊ ಹಾಗೆ ಅದು ಕಡಾಯಿ ಬೇಗ ಈ ಥರ ಹಿಂಗೆ ಗುಮ್ಮದಲ್ಲ, ಸೊ ಅದಕ್ಕಂತ ಎಲ್ಲ ಚಲೋ ಫ್ರೈ ಆಗ್ತದೆ ಎಣ್ಣೆದೆಲ್ಲ. ಸೊ ನಾ ಯಾವ ಭೀ ಸುಸ್ಲ ಆಗಲಿ ಏನೇ ನಾಷ್ಟ ಇದ್ರದಾಗ ಮಾಡ್ತೀನಿ, ಅದಕ್ಕಂದ್ರೆ ಎಲ್ಲ ಕರೆಕ್ಟ್ ಆಗ್ತದಲ್ಲ. ಸೊ ಚಲೋ ಈ ಥರ ಗುಮ್ ಇದ್ರದಾಗ ಇರ್ತದೆ, ಚಲೋ ಫ್ರೈ ಆಗ್ತದೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟ್ ಇದಾಗ್ತದೆ ಅಂತ ಕಲಿತದೆ. ಸೊ ಆಯ್ತು, ಸುಸ್ಲ ಏನು ಮಾಡ್ತೀನಿ, ಒಂದು ಸ್ವಲ್ಪ ನೀರ ಹಾಕಿ ತೊಯ್ಸ್ಕೊಂಡು ಇದ್ರದಾಗ ಹಾಕ್ತೀನಿ ಅಂತ. ಸೊ ಒಂದು ಸ್ವಲ್ಪ ಅರಿಶಿಣ ಹಾಕಿರಿ, ಅರಿಶಿಣ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋರಿ. ಕಲರ್ ಹೆಚ್ಚಿಗಿತ್ತು ಅಂದರೆ ಸ್ವಲ್ಪ ಹಾಕಿರಿ, ನಮ್ಮ ಕಲರ್ ಹೆಚ್ಚಿಗಿಲ್ಲ. ಸೊ ಒಂದು ಸ್ವಲ್ಪ ಹಾಕ್ತೀನಿ. ಆಯ್ತು, ಈಗ ಮಂಡ್ರ ತೊಯ್ಸ್ಕೊಂಡಿನಿ, ಈಗ ಇದ್ರದ್ದು ಹಾಕ್ತೀನಿ ಇವಾಗ. ಸೊ ಇವಾಗ ಇಲ್ಲಿ ನೋಡಿರಿ ಮಂಡ್ರ ತೊಯ್ಸ್ಕೊಂಡು ನೀರು ಹಾಕಿಟ್ಟಿನಿ. ಚಲೋ ಮೆತ್ತಗಾಗಬೇಕು, ಈ ಥರ ಹಿಂಗೆ ಮಾಡಿರಿ. ಚಲೋ ಮೆತ್ತಗೆ ಆಗಿದ್ಮೇಲೆಲ್ಲ ಏನು ಮಾಡಬೇಕು, ಚಲೋ ಹಿಂಡಬೇಕು. ಅದು ಈ ಥರ ಹಿಂಗೆ ಹಿಂಡಿ ಇದರ ಹಾಕಬೇಕು. ಸೊ ಇದಿಷ್ಟೆಲ್ಲ ಹಾಕಿದ್ಮೇಲೆ ನಾನು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ಸುಸ್ಲ ರೆಡಿ ಆಯಿತು ನೋಡ್ರಿ, ಎಲ್ಲ ಮಿಕ್ಸ್ ಮಾಡಿದೆ. ಸೊ ಚಲೋ ಕಾಣತ್ತಲ್ಲ, ಎಲ್ಲ ಪುಟಾಣಿ ಉಪ್ಪು ಅರಿಶಿಣ ಎಲ್ಲ ಹಾಕಿಸಿಂದ ಮಿಕ್ಸ್ ಮಾಡಿ ನೋಡ್ರಿ. ಈಗ ಈ ಥರನೇ ಹೇಳಿದಿಲ್ಲ, ಎಣ್ಣೆ ಜಾಸ್ತಿ ಹಾಕಿದ್ರೆ ಒಂದು ಸ್ವಲ್ಪ ಈ ಥರ ಹಿಂಗೆ ಇದು ಆಗ್ತದೆ. ಪುಟಾಣಿ ಹಾಕಿರ್ತೀವಲ್ಲ, ಸೊ ಎಲ್ಲ ಚಲೋ ಅಬ್ಸರ್ವ್ ಆಗಿಸಿಂದ ಈ ಥರ ಹಿಂಗೆ ಆಗ್ತದ. ಇಲ್ಲಿ ನಾ ಇವಾಗ ಜಸ್ಟ್ ಏನಂತಾರೆ ಕಡಲೆ ಹಿಟ್ಟು ನೆನೆಸೀನಿ. ನಮ್ಮ ಮಮ್ಮಿಗೆ ಬಜ್ಜಿ ಬೇಕಂತ ಅದಕ್ಕೆ ಸುಮ್ಮ ಒಂದು ಸ್ವಲ್ಪ ನೆನೆಸಿನ ನಮ್ಮ ಮಮ್ಮಿ ನಮ್ಮ ಪಪ್ಪ ಇಬ್ಬರಿಗೆ ಅಷ್ಟೇ. ನಾವು ಅವರೇ ತಿನ್ನಲ್ಲ, ಮನೆ ಬೀನ್ ಜಯಂತಿ ಇತ್ತಲ್ಲ ನಿನ್ನೆ, ಸೊ ಅವಾಗೆ ಮಾಡಿದ್ದೆವು ಬಜ್ಜಿ ಹೋಳಿಗೆ ಅದು ಇತ್ತು ಜಯಂತಿ ದಿನ. ಅದಕ್ಕಂತ ನಾವು ಒಂದು ಸ್ವಲ್ಪ ಅವ್ರ ಸಲಕ್ಕೆ ಅಷ್ಟೇ ಮಾಡೀನಿ. ಈಗ ಬಜ್ಜಿ ಹಾಕ್ತೀನಿ. ಸೊ ಇದವರೇ ಆಯ್ತು, ಕಂಪ್ಲೀಟ್ ಆಯಿತು. 2 ನಿಮಿಷದಾಗ ಬಜ್ಜಿ ಹಾಕ್ತೀನಿ ನೋಡ್ರಿ ಈಗ. ಸೊ ಇಲ್ಲಿ ಅದು ದಪ್ಪದ ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ ಅದು ಇತ್ತು, ಅದರ ಒಂದಿತ್ತು ಅದು ಫ್ರಿಜ್ದಾಗ. ಸೊ 2 ಹೋಳು ಮಾಡಿ ನೋಡ್ರಿ ಈ ಥರ. ಇದು ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಮಿರ್ಚಿ ಬಜ್ಜಿ ಬೇಕಂತ ನಮ್ಮ ಮಮ್ಮಿಗೆ. ಸೊ ಎಣ್ಣೆ ಹಾಕಿಟ್ಟೀನಿ, ಎಣ್ಣೆ ಕಾಯ್ಲತ್ತದ, ಕಾಯ್ತದ ಆಲ್ರೆಡಿ. ಗ್ಯಾಸ್ ಸ್ಲೋ ಮಾಡಿ ಇವಾಗ ಹಾಕಂಬಂಟ್. ಸೊ ಇದು ಸುಸ್ಲಾಗ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ, ಮಿರ್ಚಿ ಬಜ್ಜಿ. ಎಣ್ಣೆ ಕಾಯ್ತದ, ಆವಾಜ್ ಹೊಂಟದ ನೋಡ್ರಿ. ಸೊ ಎಣ್ಣೆ ಚಲೋ ಕಾಯಿಸ್ಕೋಬೇಕು. ಹಿಂಗೆ ಈ ಥರ ಏನಾರೇ ಕರಿಯೋದಿತ್ತು ಅಂತಂದ್ರೆ ಎಣ್ಣೆ ಚಲೋ ಫ್ರೈ ಆಗಬೇಕು. ಈಗಲೇ ಮೆಣಸಿನ್ಕಾಯಿ, ಸಣ್ಣ ಮೆಣಸಿನ್ಕಾಯಿ ಹಾಕ್ತೀನಿ ಬಜ್ಜಿ. ಸೊ ನಾನು ಜಾಸ್ತಿ ಹೆಚ್ಚಿಗೆ ಉಳ್ಳಾಗಡ್ಡಿ ಬಜ್ಜಿ ಇವೇ ಹಾಕ್ತೀನಿ. ನಮ್ಮ ಮಮ್ಮಿ ಸಲಕ ಹಾಕ್ಲತ್ತೀನಿ ನಾ ಇವು. ನನಗೆ ಇದಷ್ಟು ಹಾಕಲ್ತಾರಲ್ಲ ಅದಕ್ಕೆ ಚಲೋ ಇದು ತುಂಬಬೇಕಲ್ಲ ಈ ಥರ ಹಿಂಗೆ ಮೆಣಸಿನ್ಕಾಯಿ ಅದು ಹಿಟ್ಟದಾಗ ಚಲೋ ಹಿಂಗೆ ಇದು ಆಗಬೇಕು, ಎಲ್ಲ ಕವರ್ ಆಗಬೇಕು ನೋಡಿ. ಈಗ ಫ್ಲ್ಯಾಶ್ ಬಂತು, ಅವಾಗೆ ಗರಮ್ದಾಗ ಮಾಡತ್ತಿದ್ದಲ್ಲ, ಫುಲ್ ಹೀಟಾಗಿತ್ತು ಫೋನು, ಅದಕ್ಕಂದು ಫ್ಲ್ಯಾಶ್ ಹೋಗಿತ್ತು. ಈಗ ಒಂದು ಸ್ವಲ್ಪ ಕೂಲ್ ಆಯ್ತು ನೋಡ್ರಿ, ಫ್ಲ್ಯಾಶ್ ಬಂತು ವಾಪಸ್. ಫ್ಲ್ಯಾಶ್ ಇದ್ದರೆ ಚಲೋ, ಎಷ್ಟೇ ಬೆಳಕಿದ್ದಿರಲ್ಲ ಫೋನಿಂದ ಫ್ಲ್ಯಾಶ್ ಇದ್ದರೆ ಚಲೋ ಅಡುಗೆ ಅದೆಲ್ಲ ಕರೆಕ್ಟಾಗಿ ಕಾಣ್ತದೆ. ಸೊ ಈ ಥರ ಹಿಂಗೆ ಒಂದು ಸೈಡ್ ಅದು ಫ್ರೈ ಆಗಿದ್ಮೇಲೆ ಈ ಥರ ಹಿಂಗೆ ಪಟಾಸ್ಕೋಬೇಕು ನೋಡ್ರಿ. ಈ ಥರ ಹಿಂಗೆ ಪಟಾಸ್ಕೋಬೇಕು. ಸೊ ಗ್ಯಾಸ್ ಸ್ಲೋ ಇಟ್ಟೆ ಮಾಡಿರಿ, ಫಾಸ್ಟ್ ಇಡಬೇಡ್ರಿ, ಇಲ್ಲಾಂದ್ರೆ ಚಲೋ ಒಳಗೆ ಇದು ಆಗಲ್ಲ, ಬಾಯ್ಲ್ ಆಗಲ್ಲ, ಹಾಗೆ ಫ್ರೈ ಭೀ ಆಗಲ್ಲ, ಹಸ್ಕ ಬಿಸ್ಕ ಇರ್ತದೆ, ಹಾಗೆ ಟೇಸ್ಟ್ ಭೀ ಕೊಡೋಲ್ಲ. ಸೊ ಇದು ದಪ್ಪನ ಮೆಣಸಿನ್ಕಾಯಿ ನೋಡ್ರಿ ಹಿಂಗೆ ಅದು. ಸೊ ನೋಡ್ರಿ ಕಲರ್ ಚೇಂಜ್ ಆಗ್ಯದ. 2 ಸೈಡ್ ಅಲ್ಟಾ ಪಲ್ಟಿ ಮಾಡ್ಕೊಂಡು ಕಿಸಿಂದ ಈ ಥರ ಹಿಂಗೆ ಫ್ರೈ ಮಾಡ್ಕೋಬೇಕು, ಕೆಂಪಾಗಬೇಕು ಅದು. ಸೊ ಚಲೋ ಫ್ರೈ ಆಗ್ಯದ ನೋಡ್ರಿ. ಸೊ ಇದ್ರಾಗ ಒಂದು ಸ್ವಲ್ಪ ನಾ ಅಕ್ಕಿ ಹಿಟ್ಟು ಹಾಕಿನಿ ಕ್ರಿಸ್ಪಿ ಆಗ್ಬೇಕಂತ. ಸೊ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಆಗ್ತದೆ ಬಜ್ಜಿಗೆ, ಅಕ್ಕಿ ಹಿಟ್ಟು ಹಾಕಬೇಕು. ಸೊ ನೀವೇ ಒಂದು ಸಲ ಅಕ್ಕಿ ಹಿಟ್ಟು ಹಾಕಿಸಿ ಟ್ರೈ ಮಾಡಿರಿ. ಯಾರೆಲ್ಲ ಟ್ರೈ ಮಾಡಿರ್ತೀರಿ ಅವ್ರಿಗೆ ಗೊತ್ತೇ ಇರ್ತದೆ ಚಲೋ ಕ್ರಿಸ್ಪಿಯಾಗಿರ್ತದಂತ. ಇಲ್ಲಿ ನೋಡ್ರಿ ಹಾಕಿ ನೋಡ್ರಿ, ಆಲ್ರೆಡಿ ಒಂದು ಫಸ್ಟ್ ಟ್ರಿಪ್ ಮುಗೀತು. ಸೊ ಇಲ್ಲಿ ಇನ್ನೊಂದು ಹಾಕಿನಿ, ಅದು ಭೀ ರೆಡ್ ಆಗ್ಯದ ನೋಡ್ರಿ. ಇದು ಭೀ ಪಟಾಸ್ಕೋಬೇಕು.
ಸೊ ಗ್ಯಾಸ್ ಸ್ಲೋ ಇಟ್ಟು ಸುಮ್ಮನೆ ಮಾಡಿರಿ, ಹಾಗೆ ಸ್ವಲ್ಪ ದೂರಲಿಂದ ಮಾಡಿರಿ, ನೋಡಿ ಮಾಡಿ. ಅದಕ್ಕಂದ್ರೆ ಎಣ್ಣೆ ಸಿಡಿತದ, ಮೆಣಸಿನ್ಕಾಯಿಲಿಂತ ಎಲ್ಲ ಹೊಡಿತಾವಲ್ಲ ಹಿಂಗೆ ಮೆಣಸಿನ್ಕಾಯಿ. ಸೊ ಒಂದು ಸ್ವಲ್ಪ ಜಾಸ್ತಿ ಹಾಕಿನಿ, ಅದಕ್ಕೆ ಹೀಟ್ ಆಯ್ತು ಮುಗಿದು ಬಿಡ್ತದೆ. ಮತ್ತೆ ಒಂದು ಸ್ವಲ್ಪ ಸಲ ವೇಟ್ ಮಾಡಿ ಅಂತ ಅದಿಷ್ಟ ಹಾಕ್ಬೇಕು ಜಲ್ದಿ. ಸೊ ಚಲೋ ಸರ್ವ್ ಮಾಡೋಣ ಪ್ಲೇಟ್. ನೋಡ್ರಿ ಎಷ್ಟು ಚಲೋ ಆಗ್ಯದ, ಉದುರು. ಸೊ ನಮ್ಮ ಮಮ್ಮಿಗೆ ನಾ ಮಾಡಿ ಸುಸ್ಲಾ ಭಾಳ ಇಷ್ಟ ನೋಡ್ರಿ, ಅದಕ್ಕೆ ಅವರು ಸುಸ್ಲಾ ಮಾಡಂತ ಹೇಳ್ತಾರೆ ನಮ್ಮ ಮನೆಗೆ ಇದ್ದಾವಮ್ಮ. ಸೊ ನೋಡ್ರಿ ಕಂಪ್ಲೀಟ್ ಆಯ್ತಾ. ಇದ್ರ ಸಂಗಟ್ ನೀವು ಮೊಸರು ಆಚಾರ ಏನು ಭೀ ಹಚ್ಕೊರಿ ನಡೀತದ ನೋಡ್ರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಸುಸ್ಲಾ ಮತ್ತು ಬಜ್ಜಿ ಎರಡು ಮಸ್ಟ್ ಬೆಸ್ಟ್ ಕಾಂಬಿನೇಷನ್. ಸೊ ಇದು ಯಾರಿಗೆ ಕೊಡಲಿ ಪ್ಲೇಟ್? ಸೊ ಇದು ನಮ್ಮ ತಂಗಿಗೆ ಕೊಡ್ತೀನಿ ಪ್ಲೀಟ್. ನೋಡ್ಸಂದ್ರು ಸುಸ್ಲಾ ಮತ್ತು ಮಿರ್ಚಿ ಎರಡು ಹಾಕಿನಿ, ಜಲ್ದಿ ಮಾಡಿ. ವೆರಿ ಗುಡ್ ಗರ್ಲ್, ಇಂಥ ಬಿಸಿಲಾಗ ಇದೆಲ್ಲ ಮಾಡಿದ್ವಿ. ಹಾಂ, ಬಿಸಿಲಾಗೆ ಮಸ ಬರ್ತದೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತಿನ್ನೋದ್ರಾಗ. ಸ್ಪೂನ್ ಒಂದು ಬೇಕೀಗ, ಕೈಲೇ ತಿನ್ನೋಂಗೆ ಏನಾಗಲ್ಲ. ಯಾವಾಗ ಭೀ ಕೈಲಿಂದ ತಿನ್ಬೇಕಂತ, ಕೈಲಿಂದ ತಿನ್ನೋದಷ್ಟು ತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸ್ಪೂನ್ಲಿಂದ ತಿನ್ನೋದ್ರೆ ಸಿಗಲ್ಲ. ತಿನ್ನೋ ಅಳಬೇಡ. ಟೇಸ್ಟ್ ಹೆಂಗ ಹೇಳಂಗೆ. ಏನಾಗಲ್ಲ ತಗೋ, ಮೆಣಸಿನ್ಕಾಯಿ ಅವು, ಇದು ದಪ್ಪನ ಮೆಣಸಿನ್ಕಾಯಿ ಅವು, ಅದೇನು ಖಾರ ಇರಲ್ಲ. ಮಸ್ತ. ಸೊ ನೋಡ್ರಿ ಬೆಸ್ಟ್ ಕಾಂಬಿನೇಷನ್, ಟೇಸ್ಟ್ ಮಸ್ತ್ ಆಗ್ಯದಂತ. ಸೊ ಇಷ್ಟ ಆಯ್ತೇನ್ರಿ ನಾ ಮಾಡಿದ್ದು ಸುಸ್ಲಾ ಮತ್ತು ಮಿರ್ಚಿ ಬಜ್ಜಿ. ಸೊ ಇಷ್ಟ ಆಗಿರ್ಬೇಕು, ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅದ. ಸೊ ಅದಕ್ಕಂತ ಇದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಯಾರೆಲ್ಲ ಹೊಸಬ್ ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಡೈಲಿ ಬ್ಲಾಗ್ಸ್ ಹಾಕ್ತೀನಿ, ಒಂದು ದಿನ ಭೀ ಬಿಡ್ಲಾರ್ದ. ಎದಕ್ಕಂದ್ರೆ ಹಾಲಿಡೇಸ್ ಅದಲ್ಲ, ಇಷ್ಟು ದಿನ ನಗ್ಲತ್ತಾಳ ನಮ್ಮ ತಂಗಿ. ಎದಕ್ಕಂತಂದ್ರೆ ನಿನ್ನ ಹಿಡ್ದದೆ ಹೇಳತ್ತಿನ. ಅದ್ರಾಗ ಇವತ್ತೇನು ಮಾಡಿ ಲೇಟ್ ಮಾಡಿದ್ದೀನಿ. ನೀನು ರಾತ್ರಿ ಹೇಳಿ ನಾಳೆ ಹಿಡ್ದು ಫುಲ್ ವೀಡಿಯೋ ಹಾಕೋ ಮಮ್ಮಿ ಬಿಡ್ಲಾರ್ದಂಗೆ, 2 ಬ್ಲಾಗ್ 2 ಶಾರ್ಟ್ಸ್ ರೀಲ್ ಅಂತ. ಸೊ ಲೇಟ್ ಮಾಡಿದ್ದೀನಿ, 12 ಎದ್ದೀನಿ, ಅದಕ್ಕೆ ಅವ್ರು ನಗ್ಲತ್ತಾರ. ಸೊ ಒಂದಿನ ಅಲ್ಲ, ಫಸ್ಟ್ ಡೇ ಅದ, ಏನಾಗಲ್ಲ, ಲೇಟ್ ಮಾಡಿದ್ದಾರೆ. ನಾಳೆ ಹಿಡ್ದು ಈಗ ಮಾಡ್ತೀನಿ, ಇವತ್ತೆಲ್ಲ ಮಾಡ್ತೀನಿ, ನಾಳೆ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಬಿಡ್ಲಾರ್ದಂಗೆ ನೀವು ನೋಡಬೇಕು ಎಲ್ಲ. ಈಗ ಫುಲ್ ಡೈಲಿ ಕಂಟಿನ್ಯೂ ಬ್ಲಾಗ್ ಬಿಡ್ತೀನಿ ಅಂತಾನೆ ಆಯ್ತಂದ್ರೆ ಸಂಜೆಗೆ ಭೀ ಬಿಡೋ ಟ್ರೈ ಮಾಡ್ತೀನಿ ಅಂತ. ಸೊ ನೀವು ಬ್ಲಾಗ್ಸ್ ಎಲ್ಲ ನೋಡಿರಿ, ಇಷ್ಟ ಆಗಿತ್ತು ಅಂದ್ರೆ ಹಂಗೆ ಕಮೆಂಟ್ ಭೀ ಮಾಡಿರಿ, ಯಾವ್ದು ಕಂಟೆಂಟ್ ಮೇಲೆ ಮಾಡ್ಬೇಕಂತ ಅದು ಭೀ ಹೇಳ್ರಿ. ಸೊ ಈಗ ಒಂದು ಸ್ವಲ್ಪ ಡಿಫ್ರೆಂಟ್ ಬ್ಲಾಗ್ಸ್ ಭೀ ತರಬೇಕಂತ ಒಂದು ಸ್ವಲ್ಪ ಐಡಿಯಾ ಮಾಡೀನಿ. ಕುಕ್ಕಿಂಗ್ ಬ್ಲಾಗ್ ಎಲ್ಲ ಹೊರಗಿಂದೆಲ್ಲ ಆಗ್ತಿದೆ. ಈಗ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಕಂಟೆಂಟ್ ಮೇಲೆ ಬ್ಲಾಗ್ ಮಾಡೋದದ ಸ್ವಲ್ಪ ಐಡಿಯಾ ಮಾಡೀನಿ. ನೋಡೋಣ ವರ್ಕೌಟ್ ಎಕ್ಸಿಕ್ಯೂಟ್ ಆಗ್ತದ ಇಲ್ಲ ಅಂತ. ಸೊ ಅದಕ್ಕೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ. ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ ವಿಡಿಯೋ. ಸೊ ಮುಂದಿನ ಬ್ಲಾಗ್ದು ಸಿಗ್ತೀನಂತ. ಬಾಯ್. ಚುಟ್ಟಿ 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 ಚುಟ್ಟಿ.